ಉದಯಗಿರಿ ಕೇಸ್ನಲ್ಲಿ ಆರೋಪಿಗಳ ಬಂಧನ ವಿಳಂಬ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಮರ ಓಲೈಕೆಯೇ ಕಾಂಗ್ರೆಸ್ನ ಒನ್ ಲೈನ್ ಎಜೆಂಡಾ ಅಂತ ಹೇಳಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ. ಉದಯಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಈಗ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಉಂಡ ಮುಸ್ಲಿಮರನ್ನ ಬಂಧಿಸದಂತೆ ಗೃಹ ಸಚಿವರು ಹೇಳಿದ್ದಾರೆ. ಗೃಹ ಸಚಿವರಿಗೆ ತಮ್ಮ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಹಕ್ಕಿಲ್ಲ ಅಂತ ಹೇಳಿದ್ದಾರೆ. ಪ್ರಚೋದನಾಕಾರಿ ಭಾಷಣ ಮಾಡಿದಂತ ಆ ಮೌಲ್ವಿಯನ್ನ ಬಂಧನ ಮಾಡೋದಕ್ಕೆ ನಡುಕ ಇವ್ರಿಗೆ ಬಾಂಬ್ ಹಾಕುವಾಗ ಟೆರರಿಸ್ಟ್ಗಳು ಅಲ್ಲಾ ಹೆಸರು ಹೇಳ್ತಾರೆ, ಆಗ ಧರ್ಮಕ್ಕೆ ಅವಮಾನ ಆಗಲ್ವಾ ಅಂತ ಹೇಳಿದ್ದಾರೆ. ಪೋಸ್ಟ್ ಹಾಕಿದ್ರೆ ಮಾತ್ರ ಅವಮಾನನ? ಸಿಎಂಗೆ ದಮ್ಮಿಲ್ಲ, ಪರಮೇಶ್ವರಿಂದ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರತಾಪ್ ಸಿಂಹ. ಸಿದ್ದರಾಮಯ್ಯನವ್ರಿಗೆ ಸಾಬ್ರ ಓಟ್ ಅಷ್ಟೇ ಬೇಕು, ಅವ್ರಿಗೆ ಅಧಿಕಾರ ಬೇಕಷ್ಟೇನೆ. ಈ ರಾಜ್ಯದಲ್ಲಿರುವಂಥ ಕನ್ನಡಿಗರ ರಕ್ಷಣೆನೂ ಬೇಕಾಗಿಲ್ಲ, ಇಲ್ಲಿನ ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥ ಪೊಲೀಸರ ಆತ್ಮಸ್ಥೈರ್ಯನ ಹೆಚ್ಚು ಮಾಡುವಂಥದ್ದು ಬೇಕಾಗಿಲ್ಲ. ಅವ್ರಿಗೆ ಒಟ್ಟಿಗೆ ಅಧಿಕಾರ ಬೇಕು. ಇನ್ನೇನು ಕೆಲವೇ ವರ್ಷಗಳನ್ನೋ ಕೆಲವು ದಿನಗಳನ್ನೋ ಕೆಲವು ತಿಂಗಳೋ ಇರ್ತೀನಿ, ಇರೋವರೆಗೂ ನಾನು ಅಧಿಕಾರವನ್ನು ಅನುಭವಿಸ್ಕೊಂಡು ಹೋಗಬೇಕು. ಅವ್ರಿಗೆ ಒಂದು ಪಾಯಿಂಟ್ ಅಜೆಂಡಾ ಏನು ಅಂತಂದರೆ ಡಿ.ಕೆ. ಶಿವಕುಮಾರ್ ಕುರ್ಚಿ ಹತ್ರ ಬರೋಕ್ಕೆ ಬಿಡಬಾರ್ದು ಅಂತಂದರೆ ನನಗೆ ಇಂಥದ್ದೆಲ್ಲ ರಾಜಕಾರಣ ಮಾಡಿಕೊಂಡು ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗಿ ತನ್ನ ಕುರ್ಚಿನ ಉಳಿಸ್ಕೊಳ್ಬೇಕು. ಅದು ಬಿಟ್ಟರೆ ಸಿದ್ದರಾಮಯ್ಯನವ್ರಿಗೆ ರಾಜ್ಯದ ಬಗ್ಗೆ ಯಾವ ಆಸಕ್ತಿನೂ ಇಲ್ಲ. ಅದಕ್ಕೂ ದಮ್ ಬೇಕು. ಅದಕ್ಕೆ ಅದು ಪರಮೇಶ್ವರ್ ಅವ್ರ ಹತ್ರ ಇರಬೇಕಲ್ಲ. ಅದು ಯೋಗಿ ಆಗೋದಕ್ಕೂ ಕೂಡ ಆ ದಡಸಿತನ ಬೇಕು, ಆ ಛಾತಿ ಬೇಕು, ಆ ಎದೆಗಾರಿಕೆ ಬೇಕು. ಆ ಎದೆಗಾರಿಕೆ ಕಾಂಗ್ರೆಸ್ನವ್ರ ಹತ್ರ ಇರಬೇಕಲ್ಲ. ಆ ಸಿದ್ದರಾಮಯ್ಯನವ್ರಿಗಿಲ್ಲ, ಇನ್ನು ಪರಮೇಶ್ವರ್ ಅವ್ರಿಗೆ ಕೇಳೋ ಅವರಿಂದ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಶೌರ್ಯಕ್ಕೂ ಭಾಳ ವ್ಯತ್ಯಾಸವಿದೆ. ಮುಸಲ್ಮಾನರಲ್ಲಿರೋದು ಕ್ರೌರ್ಯ ಮಾತ್ರ, ಶೌರ್ಯ ಅವ್ರ ಹತ್ರ ಇಲ್ಲ. ಶೌರ್ಯ ಇರೋವಂಥದ್ದು ಶಿವಾಜಿ ಮಹಾರಾಜರ ಹತ್ರ, ರಾಣಾ ಪ್ರತಾಪ್ ಹತ್ರ, ಹಿಂದೂಗಳ ಹತ್ರ, ಮಹಾರಾಜರ ಹತ್ರ ಶೌರ್ಯ ಅನ್ನೋದಿತ್ತು. ಮುಸಲ್ಮಾನ ರಾಜರ ಹತ್ರ ಇದ್ದಿದ್ದು ಕ್ರೌರ್ಯ. ಇನ್ನು ಅವ್ರನ್ನ ಫಾಲೋ ಮಾಡೋವಂಥವ್ರು ಅವ್ರ ಹತ್ರ ಕ್ರೌರ್ಯ ಬಿಟ್ಟರೆ ಶೌರ್ಯ ಯಾವತ್ತೂ ಇರಲ್ಲ. ಈ ಕ್ರೌರ್ಯಕ್ಕೆ ಇವತ್ತೇನಾಗಿದೆ, ಈ ಹಿಂದೂಗಳಲ್ಲಿರುವಂಥ ಪುಕ್ಕಲುತನ, ವಿಶೇಷವಾಗಿ ಈ ಮುಸಲ್ಮಾನರಿಗನ್ನ ಓಟಿಗೋಸ್ಕರ ಓಲೈಸುವಂಥ ಕಾಂಗ್ರೆಸ್ನವರಲ್ಲಿ ಇರುವಂತಹ ಅಧಿಕಾರದ ಆಸೆ ಇವತ್ತು ದೇಶ ಧರ್ಮ ಎಲ್ಲ ಮರೆತುಬಿಟ್ಟು ಅದಕ್ಕೆ ಸರೆಂಡರ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಮುಸಲ್ಮಾನರ ಆರ್ಭಟ ನಡೀತಾ ಇದೆ.